ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಚಂದನ. ಯೂಶಲ್ ಆಗಿ ಸೆಲೆಬ್ರಿಟೀಸ್ ಅಂತ ಹೇಳಿದ್ರೆ ಗಾಸಿಪ್ಸ್ ಇದ್ದೇ ಇರತ್ತೆ. ಅದರಲ್ಲೂ ಎರಡು ಸೆಲೆಬ್ರಿಟಿಗಳು ಏನಾದರೂ ಒಟ್ಟಿಗೆ ಕಾಣಿಸ್ಕೊಂಡ್ಬಿಟ್ರೆ ಅಂತೂ ಅಲ್ಲಿಗೆ ಮುಗೀತು. ಇವರಿಬ್ರು ಮದುವೆ ಆಗ್ತಾರೆ, ಡೇಟ್ ಮಾಡ್ತಾ ಇದ್ದಾರೆ, ಲವ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದಷ್ಟು ಗಾಸಿಪ್ಗಳು ಅಲ್ಲಿ ಓಡಾಡೋದಕ್ಕೆ ಶುರು ಮಾಡಿಬಿಡುತ್ತೆ. ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಹಾಗೆ ವಿಜಯ್ ದೇವರಕೊಂಡ ಇಬ್ಬರು ಕೂಡ ಲವ್ ಮಾಡ್ತಿದ್ದಾರೆ, ಒಟ್ಟಿಗೆ ಟ್ರಿಪ್ ಮಾಡ್ತಾರೆ. ಇನ್ನು ವಿಜಯ್ ದೇವರಕೊಂಡ ಅವರ ಮನೆಯಲ್ಲೇ ರಶ್ಮಿಕಾ ಮಂದಣ್ಣ ಅವರು ವಾಸ ಮಾಡ್ತಿದ್ದಾರೆ ಅಂತ ಹೇಳಿ ಒಂದಷ್ಟು ಗಾಸಿಪ್ಗಳು ಈ ಹಿಂದೆ ಶುರುವಾಗಿತ್ತು. ಈ ಎಲ್ಲ ಗಾಸಿಪ್ಗಳಿಗೆ ಈಗ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಇಬ್ಬರು ಕೂಡ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಈಗ ಮದುವೆ ಆಗ್ತಿದ್ದಾರೆ ಅನ್ನೋ ಸುದ್ದಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ಅಷ್ಟು ಕೋಟಿ ಖರ್ಚು ಮಾಡಿದಾರಂತೆ, ಇಷ್ಟು ಕೋಟಿ ಖರ್ಚು ಮಾಡಿದಾರಂತೆ, ಫಾರಿನ್ ಸೆಕ್ಯೂರಿಟಿ ಅಂತೆ, ಹಾಗೆ ಪ್ಯಾಲೇಸಲ್ಲಿ ಮದುವೆ ಆಗ್ತಿದಾರಂತೆ. ಯಾವ ಸ್ಟಾರ್ಸ್ನೂ ಕರೆದಿಲ್ಲ, ಯಾವ ಪೊಲಿಟಿಷಿಯನ್ಸ್ನೂ ಕರೆದಿಲ್ಲ. ಹಬ್ಬ ಒಂದ ಎರಡ 108 ರೂಲ್ಸ್ಗಳನ್ನು ಹಾಕ್ಕೊಂಡಿದ್ದಾರಂತೆ. ಪ್ರೈವೇಟ್ ವೆಡ್ಡಿಂಗ್ ಅಂತೆ. ಈ ಥರ ಅಂತೆ ಕಂತೆಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಸೊ ಇವತ್ತು ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಮದುವೆ ಎಲ್ಲಿ ನಡೀತಿದೆ, ಯಾವ ವೆನ್ಯೂ ಅಲ್ಲಿ ನಡೀತಿದೆ, ಎಷ್ಟು ಕೋಟಿ ಖರ್ಚು ಮಾಡಿದ್ದಾರೆ, ಹಾಗೆ ಎಷ್ಟು ಕೋಟಿ ಬಂದಂತಹ ಆಫರ್ನ ಇವರು ರಿಜೆಕ್ಟ್ ಮಾಡಿದ್ದಾರೆ, ಹಾಗೆ ಈ ರೂಲ್ಸ್ ಏನು, ರೆಗ್ಯುಲೇಷನ್ಸ್ ಏನು, ಇದು ಪ್ರತಿಯೊಂದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ 2018ರಲ್ಲಿ ಗೀತಾ ಗೋವಿಂದಂ ಅನ್ನೋ ಒಂದು ಸಿನಿಮಾ ಮೂಲಕ ಲವಿ ಡವಿ ಜೋಡಿಯಾಗಿ ಜನಕ್ಕೆ ಮನರಂಜನೆಯನ್ನು ಕೊಟ್ಟಿದ್ರು. ಇವರ ಪೇರಂತೂ ಸಿಕ್ಕಾಪಟ್ಟೆ ಲವ್ವೆಬಲ್ ಪೇರ್ ಆಗಿತ್ತು. ಎಲ್ಲರೂ ಇಷ್ಟಪಟ್ಟಂತಹ ಜೋಡಿ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ. ಈ ಸಿನಿಮಾ ಆದಮೇಲೆ ಮತ್ತೆ ಡಿಯರ್ ಕಾಮ್ರೇಡ್ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಳ್ತಾರೆ. ಅಲ್ಲಿ ಒಂದಷ್ಟು ಕಿಸ್ಸಿಂಗ್ ಸೀನ್ಸ್ ಎಲ್ಲ ಇರುತ್ತೆ. ಹಾಗಾಗಿ ಇವರಿಬ್ರು ಮೋಸ್ಟ್ಲಿ ಕಪಲ್ಸ್ ಅನ್ಸುತ್ತೆ, ಇವರಿಬ್ರು ಡೇಟ್ ಮಾಡ್ತಿದ್ದಾರೆ ಅನ್ಸುತ್ತೆ ಅಂತ ಹೇಳಿ ಒಂದಷ್ಟು ಗಾಸಿಪ್ಸ್ಗಳು ಆಗ್ಲೇ ಶುರುವಾಗಿತ್ತು. ಅಂದರೆ 2019-20 ಇನ್ನು ರಶ್ಮಿಕಾ ಮಂದಣ್ಣ ನಾನು ಹೈದ್ರಾಬಾದ್ನ ಮೂಲದವಳೆ ಅನ್ನೋ ರೀತಿಯಲ್ಲಿ ಕೂಡ ಸಾಕಷ್ಟು ಬಾರಿ ಇಂಟರ್ವ್ಯೂಸ್ನಲ್ಲಿ ಕೂಡ ಹೇಳ್ಕೊಳ್ತಾ ಹೋಗ್ತಿದ್ರು. ಹೈದ್ರಾಬಾದ್ ಒಂಥರ ನನ್ನ ಮನೆ ಇದ್ದಾಗೆ ಅನ್ನೋ ಒಂದಷ್ಟು ವಿಚಾರಗಳನ್ನು ಕೂಡ ಹೇಳ್ಕೊಳ್ತಾ ಹೋಗ್ತಿದ್ರು. ಇನ್ನು ರಶ್ಮಿಕಾ ಮಂದಣ್ಣ ಆಗಾಗ ವಿಜಯ್ ದೇವರಕೊಂಡ ಅವರ ಮನೆಯಲ್ಲಿ ಉಳ್ಕೊಳ್ತಿದ್ರು ಅನ್ನೋ ಮಾಹಿತಿ ಕೂಡ ಈಗಾಗಲೇ ಕೆಲವೊಂದು ಬಾರಿ ನಮಗೆ ತಿಳಿತಾ ಬಂದಿದೆ. ಇನ್ನು ವಿಜಯ್ ದೇವರಕೊಂಡ ಅವರು ಕೂಡ ಅಷ್ಟೇ, ನಾವಿಬ್ಬರು ಒಳ್ಳೆ ಫ್ರೆಂಡ್ಸು, ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ಅನ್ನೋದನ್ನೇ ಕೂಡ ಕೆಲವೊಂದು ಬಾರಿ ಹೇಳ್ಕೊಳ್ತಾ ಬಂದಿದ್ರು. ಇಬ್ಬರು ಜೋಡಿನ ನೋಡ್ತಾ ಇದ್ರೆ ಇವರಿಬ್ಬರ ಮಧ್ಯೆ ಏನೋ ಒಂದು ಸ್ಪೆಷಲ್ ಕನೆಕ್ಷನ್ ಇದೆಯಪ್ಪ ಅಂತ ಹೇಳಿ ಅಭಿಮಾನಿಗಳಿಗೆ ಹಿಂಟ್ಗಳು ಕೂಡ ಆಗಾಗ ಸಿಗ್ತಾ ಹೋಗ್ತಿತ್ತು. ಆದರೆ ಎಲ್ಲೂ ಕೂಡ ಈ ಜೋಡಿ ನಾವಿಬ್ಬರು ಮದುವೆ ಆಗ್ತೀವಿ, ನಮ್ಮಿಬ್ಬರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಹೇಳಿ ಎಲ್ಲೂ ಬಿಟ್ಕೊಟ್ಟಿರಲಿಲ್ಲ. ಅಷ್ಟೇ ಸೀಕ್ರೆಟ್ ಆಗಿ ಇಬ್ಬರು ಅವರ ರಿಲೇಷನ್ಶಿಪ್ಪನ್ನು ಕಾಪಾಡ್ಕೊಳ್ತಾ ಬರ್ತಾ ಇದ್ರು. ಇನ್ನು ಮೊನ್ನೆ ರಶ್ಮಿಕಾ ಮಂದಣ್ಣ ಅವರ ದ ಗರ್ಲ್ ಫ್ರೆಂಡ್ ಸಿನಿಮಾ ರಿಲೀಸ್ ಆದಾಗ ಅಲ್ಲು ಅರವಿಂದ್ ಅವರ ಮುಂದೆನೇ ವಿಜಯ್ ದೇವರಕೊಂಡ ಅವರು ರಶ್ಮಿಕಾ ಮಂದಣ್ಣ ಅವರ ಕೈಗೆ ಮುತ್ತನ್ನು ಕೊಡ್ತಾರೆ. ಆಗ ಅಭಿಮಾನಿಗಳು ಫುಲ್ ಕನ್ಫರ್ಮ್ ಆಗೋಗ್ತಾರೆ, ಪಕ್ಕಾ ಇವರಿಬ್ರು ಲವ್ ಮಾಡ್ತಿದ್ದಾರೆ, ಮದುವೆ ಆಗ್ತಾರೆ ಅನ್ನೋ ಒಂದು ವಿಷಯನ ಅಭಿಮಾನಿಗಳು ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತಾರೆ. ಇನ್ನು ವಿಜಯ್ ದೇವರಕೊಂಡ ಸ್ಟೇಜ್ ಮೇಲೆ ರಶ್ಮಿಕಾ ಅಂತ ಹುಡುಗಿ ಎಲ್ರಿಗೂ ಸಿಗಬೇಕು ಅಂತ ಹೇಳಿದ್ರೆ, ಇನ್ನು ರಶ್ಮಿಕಾ ಮಂದಣ್ಣ ಅವರು ಸ್ಟೇಜ್ ಮೇಲೆ ವಿಜಯ್ ದೇವರಕೊಂಡ ಅಂತಹ ಹುಡುಗ ಪ್ರತಿಯೊಬ್ಬ ಹೆಣ್ಮಗಳಿಗೂ ಸಿಗಬೇಕು ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಕೂಡ ಪಾಸ್ ಮಾಡ್ತಾರೆ. ಅಲ್ಲಿಗೆ ಎಲ್ಲರೂ ಫಿಕ್ಸ್ ಆಗೋಗಿದ್ರು ಪಕ್ಕ ಈ ಜೋಡಿ ಮದುವೆ ಆಗ್ತಾರೆ ಅಂತ. ಇನ್ನು 2026 ಜನವರಿಯಲ್ಲಿ ಉದಯ್ಪುರ್ಗೆ ಅಂತ ಹೇಳಿ ಒಂದಷ್ಟು ಜನ ಪ್ರವಾಸಿಗರು ಹೋದಾಗ ಅಲ್ಲಿ ಯಾವುದೋ ಒಂದು ಸೆಟ್ ಹಾಕ್ತಾ ಇದ್ದಂತಹ ಎನ್ವಿರಾನ್ಮೆಂಟನ್ನು ನೋಡ್ತಾರೆ. ಅಲ್ಲಿದ್ದವರಿಗೆ ಕೇಳಿದಾಗ ಏನು ಇಷ್ಟು ಆಡಂಬರವಾಗಿ ಸೆಟ್ಟನ್ನು ಹಾಕ್ತಿದ್ದೀರಾ ಅಂತ ಹೇಳಿ ಆ ಪ್ರವಾಸಿಗರು ವಿಜಯ್ ದೇವರಕೊಂಡ ಅವರ ಮದುವೆ ಅನ್ನೋ ಒಂದು ವಿಷಯವನ್ನು ತಿಳ್ಕೊಳ್ತಾರೆ. ಅಂದರೆ ಆ ಸೆಟ್ ಎಷ್ಟು ಅದ್ಭುತವಾಗಿತ್ತು ಅಂತ ಹೇಳಿದ್ರೆ, ಮದುವೆಗೆ ತುಂಬ ಅದ್ಭುತವಾದಂತಹ ತುಂಬ ದೊಡ್ಡ ವೆಚ್ಚದಲ್ಲಿ ಆ ಸೆಟ್ಟನ್ನು ಹಾಕ್ತಾ ಇರ್ತಾರೆ. ಅಲ್ಲಿನ ಡೆಕೋರೇಟರ್ಸ್ ಅವರೊಂದಷ್ಟು ಇನ್ಫಾರ್ಮೇಷನ್ನ ಲೀಕ್ ಮಾಡ್ತಾರೆ. ಅದಾದಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಹೋಗುತ್ತೆ ಆ ವಿಡಿಯೋಗಳು, ಎಷ್ಟು ಚೆನ್ನಾಗಿ ಸೆಟ್ ಹಾಕಿದ್ದಾರೆ ಅಂತ ಹೇಳಿ. ಇನ್ನು ಖರ್ಚು ಮಾಡಿರೋ ವಿಷಯಕ್ಕೆ ಬರೋದಾದರೆ, ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಅವರು ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡ್ತಿದ್ದಾರೆ ಮದುವೆಗೆ ಅಂತ ಹೇಳಿ ಒಂದಷ್ಟು ವಿಷಯಗಳು ಕೇಳಿ ಬರ್ತಾ ಇದೆ. ಇನ್ನು ಉದಯ್ಪುರ್ನಲ್ಲೇ ಇವರು ಮದುವೆ ಆಗ್ತಿರೋದು ಹೌದು. ಉದಯ್ಪುರ್ನಿಂದ 25 ಕಿಲೋಮೀಟರ್ ದೂರದಲ್ಲಿರುವಂತಹ ITC ಮೊಮೆಂಟೋಸ್ ಅನ್ನೋ ಒಂದು ಪ್ರೈವೇಟ್ ಪ್ಯಾಲೇಸ್ನಲ್ಲಿ ಇವರು ಮದುವೆ ಆಗ್ತಾ ಇದ್ದಾರೆ.
ಈ ಪ್ರೈವೇಟ್ ಪ್ಯಾಲೇಸ್ನಲ್ಲಿ ಒಂದು ಸೂಟ್ಗೆ ಒಂದು ರಾತ್ರಿಗೆ 1,00,000 ರೂಪಾಯಿ ಖರ್ಚಾಗತ್ತೆ ಅಂತ ಹೇಳಿ ಕೂಡ ಈಗಾಗಲೇ ಹೇಳಲಾಗ್ತಾ ಇದೆ. ಒಂದು ರಾತ್ರಿಗೆ 1,00,000 ಖರ್ಚಾಗತ್ತೆ ಅಂತ ಹೇಳಿದ್ರೆ 24, 25, 26 ಅಂದರೆ 3 ದಿನಗಳ ಕಾಲ ಇವರ ಮದುವೆ ಸಮಾರಂಭ ಏನು ನಡೆಯುತ್ತೆ, ಈ 3 ದಿನಕ್ಕೆ ಏನಿಲ್ಲ ಅಂದರೂ ಒಂದು 3 ಲಕ್ಷ, ಹತ್ತತ್ರ 100 ಜನ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಏನಿಲ್ಲ ಅಂದರೂ ಒಂದು 10ರಿಂದ ಒಂದು 15 ಲಕ್ಷ ಆ ಗೆಸ್ಟ್ಗಳಿಗೆ ಸೀಮಿತಪಟ್ಟಿರುವಂತಹ ರೂಮ್ನಲ್ಲಿ ಉಳ್ಕೊಳ್ಳೋದಕ್ಕೆ ಒಂದು 10ರಿಂದ 15 ಲಕ್ಷ ಇವರು 3 ದಿನಕ್ಕೆ ಖರ್ಚು ಮಾಡ್ತಿದ್ದಾರೆ ಅಂತ. ಇನ್ನು ಆ ಏನು ಪ್ಯಾಲೇಸ್ ಏನಿದೆ ಆ ಡೆಕೋರೇಷನ್ಗಾಗಿರ್ಬೋದು ಅದಕ್ಕೆ ಇದಕ್ಕೆ ಅಂತ ಹೇಳಿದ್ರು 1 ಕೋಟಿ ಹತ್ತತ್ರ ಖರ್ಚು ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಅಂದರೆ ಓವರ್ ಆಲ್ ಇವರು ಬರೋದಕ್ಕೆ, ಅಲ್ಲಿ ಉಳ್ಕೊಳ್ಳೋದಕ್ಕೆ, ಶಾಸ್ತ್ರಗಳಿಗೆ, ಹಾಗೆ ಅಲ್ಲಿನ ಡೆಕೋರೇಷನ್ಗೆ, ಪ್ರತಿಯೊಂದು ಡಿಸೈನರ್ ವೇರ್ಗೆ, ಇದೆಲ್ಲದನ್ನು ಅಂದಾಜು ಲೆಕ್ಕ ಏನಿಲ್ಲ ಅಂದರೂ 10ರಿಂದ 12 ಕೋಟಿ ರೂಪಾಯಿ ಇವರ ಮದುವೆ ಸಮಾರಂಭಕ್ಕೆ ಖರ್ಚು ಮಾಡ್ತಿದ್ದಾರೆ ಅಂತ ಹೇಳಿ ಈಗಾಗಲೇ ಮಾಹಿತಿ ಲಭ್ಯ ಆಗ್ತಿದೆ. 10ರಿಂದ 12 ಕೋಟಿ ಇವ್ರ ಮದುವೆಗೆ ಖರ್ಚು ಮಾಡ್ತಿದ್ರೆ, ನೆಟ್ಫ್ಲಿಕ್ಸ್ ಅವರು ಇವ್ರ ಮದುವೆಯನ್ನು ಕ್ಯಾಪ್ಚರ್ ಮಾಡಿ ಅವರಲ್ಲಿ ಸ್ಟ್ರೀಮ್ ಮಾಡ್ಕೊಳ್ಳೋದಕ್ಕೆ 60 ಕೋಟಿ ರೂಪಾಯಿಯನ್ನು ಆಫರ್ ಮಾಡಿದ್ರಂತೆ. ಆದರೆ ಈ ಜೋಡಿ ಆ ಆಫರ್ನ ನಿರಾಕರಿಸಿದ್ದಾರೆ, ಬೇಡ ನಮಗೆ ಅಂತ ಹೇಳಿ 60 ಕೋಟಿ ಆಫರ್ನ ನಿರಾಕರಿಸಿದ್ದಾರೆ ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ. ಸೊ ಇನ್ನು ಈಗಾಗಲೇ ಉದಯ್ಪುರ್ ಏರ್ಪೋರ್ಟ್ಗೆ ಕುಟುಂಬ ಸಮೇತರಾಗಿ ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಈಗ ಮದುವೆ ಸಮಾರಂಭಗಳು ನಾಳೆಯಿಂದ ಶುರುವಾಗ್ತಿದೆ, ಅಂದರೆ ಫೆಬ್ರವರಿ 24ರಿಂದ ಶುರು ಆಗ್ತಿದೆ. ನಾಳೆ ಹಳದಿ ಹಾಗೂ ಮೆಹಂದಿ ಶಾಸ್ತ್ರ ಇದ್ದರೆ 25ಕ್ಕೆ ಸಂಗೀತ್, ಹಾಗೆ 26ಕ್ಕೆ ಮದುವೆ ಸಮಾರಂಭ ನಡೆಯಲಿದೆ ಅಂತ ಹೇಳಲಾಗ್ತಿದೆ. ಇನ್ನು ಇವರ ಮದುವೆ ಸಮಾರಂಭ ನಾವು ಮೋಸ್ಟ್ಲಿ ಕೂರ್ಗ್ ಸ್ಟೈಲ್ನಲ್ಲಿ ಇರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕಂತ ಹೇಳಿದ್ರೆ ಸಾಕಷ್ಟು ಬಾರಿ ರಶ್ಮಿಕಾ ಮಂದಣ್ಣ ಅವರು ಅವರ ಕೂರ್ಗ್ ಏನು ಸಂಪ್ರದಾಯ ಇದೆ ಅದನ್ನು ಎತ್ತಿ ಹಿಡಿಯುವಂತಹ ಪ್ರಯತ್ನ ಕೂಡ ಮಾಡ್ತಿದ್ರು. ಫ್ರೆಂಡ್ಸ್ ಮದುವೆಗೆಲ್ಲ ಹೋದಾಗ ಅದೇ ರೀತಿಯಾದಂತಹ ಸ್ಟೈಲ್ನಲ್ಲಿ ಅವರು ಕಾಣಿಸ್ಕೊಂಡಿದ್ರು. ಸೊ ಅವರ ಮದುವೆ ವಿಭಿನ್ನವಾಗಿರೋದ್ರಿಂದ ಸೊ ಕೂರ್ಗಿ ಸ್ಟೈಲ್ನಲ್ಲಿ ಅವರ ಮದುವೆ ಇರುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಇವರ ಮದುವೆಗೆ ಈಗಾಗಲೇ ಸೆಕ್ಯೂರಿಟಿ ದೊಡ್ಡ ಮಟ್ಟದಲ್ಲಿದೆ, ಫಾರಿನ್ ಸೆಕ್ಯೂರಿಟಿ ಗಾರ್ಡ್ಸನ್ನು ಇಳಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಯಾಕಂದರೆ ಯಾವುದೇ ರೀತಿಯಾದಂತಹ ಗಲಭೆಗಳು ನಡಿಬಾರ್ದು ಅಂತ ಹೇಳಿ. ಇನ್ನು ರೂಲ್ಸ್ ವಿಚಾರಕ್ಕೆ ಬರೋದಾದರೆ ನೋ ಫೋನ್ಸ್ ಪಾಲಿಸಿ. ಈ ಹಿಂದೆ ವಿರಾಟ್ ಕೊಹ್ಲಿ ಹಾಗೂ ಅನುಷ್ಕಾ ಶರ್ಮಾ ಅವರ ಮದುವೆಯಲ್ಲೂ ನೋ ಫೋನ್ ಪಾಲಿಸಿ ಇತ್ತು. ಕ್ಯಾಟ್ ಹಾಗೂ ವಿಕ್ಕಿ ಅವರ ಮದುವೆಯಲ್ಲೂ ಕೂಡ ನೋ ಫೋನ್ ಪಾಲಿಸಿ ಇತ್ತು. ಈಗ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಅವರ ಮದುವೆ ಸಮಾರಂಭದಲ್ಲೂ ಕೂಡ ನೋ ಫೋನ್ ಪಾಲಿಸಿ, ನಾನ್ ಡಿಸ್ಕ್ಲೋಸರ್ ಅಗ್ರಿಮೆಂಟನ್ನು ಕೂಡ ಈಗಾಗಲೇ ಫೋಟೋಗ್ರಾಫರ್ಸಿಂದ ಇವರು ಬರ್ಸ್ಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಇವರ ಮದುವೆ ಫೋಟೋಗಳು, ವಿಡಿಯೋಗಳು ಎಲ್ಲೂ ಕೂಡ ಲೀಕ್ ಆಗಬಾರ್ದು ಅಂತ ಹೇಳಿ ಅಲ್ಲಿಗೆ ಬಂದಿರುವಂತಹ ಫೋಟೋಗ್ರಾಫರ್ಸ್ ಹಾಗೂ ವಿಡಿಯೋಗ್ರಾಫರ್ಸ್ ಅವ್ರ ಹತ್ರ ಒಂದು ನಾನ್ ಡಿಸ್ಕ್ಲೋಸರ್ ಅಂದರೆ NDA ಅಗ್ರಿಮೆಂಟನ್ನು ಇವರು ಸೈನ್ ಮಾಡಿಸ್ಕೊಂಡಿದ್ದಾರೆ. ಪ್ರತಿಯೊಂದು ಕೂಡ ಪ್ರೈವೇಟ್ ಆಗಿ ಇರಬೇಕು ಅಂತ. ಇವರ ವೆಡ್ಡಿಂಗ್ಗೆ ಏನಿಲ್ಲ ಅಂತ ಹೇಳಿದ್ರು ಒಂದು 50ರಿಂದ 100 ಜನಕ್ಕೆ ಮಾತ್ರ ಇನ್ವಿಟೇಷನ್ನ ನೀಡಲಾಗಿದೆ. ಇನ್ನು ಆ ಇನ್ವಿಟೇಷನ್ನ ಖುದ್ದಾಗಿ ವಿಜಯ್ ಹಾಗೂ ರಶ್ಮಿಕಾ ಮಂದಣ್ಣ ಅವರೇನೆ ಅವರ ಫ್ರೆಂಡ್ಸ್ ಹಾಗೂ ಫ್ಯಾಮಿಲೀಸ್ಗೆ ಬರೆದು ನಿಮ್ಮ ಆಶೀರ್ವಾದ ಸಾಕು, ಯಾವುದೇ ರೀತಿಯಾದಂತಹ ಗಿಫ್ಟ್ಗಳನ್ನು ತರಬೇಡಿ ಅಂತ ಹೇಳಿ ಕೂಡ ಮೆನ್ಷನ್ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಸೊ ಈ ರೀತಿಯಾಗಿ ಇವರೇನಾದರೂ ಮೆನ್ಷನ್ ಮಾಡಿದರೆ ನೋ ಗಿಫ್ಟ್ ಪಾಲಿಸಿ ಕೂಡ ಅಲ್ಲಿ ಆಗತ್ತೆ. ಇನ್ನು ಇವರ ಮದುವೆ ತುಂಬ ಪ್ರೈವೇಟ್ ಹಾಗೂ ತುಂಬ ಚಿಕ್ಕದಾಗಿ ಒಂದಷ್ಟು 100ರಿಂದ 50 ಜನ ಗೆಸ್ಟ್ಗಳ ಸಮೇತರಾಗಿ ಇವರು ಮದುವೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನೊಂದು ವಿಷಯಕ್ಕೆ ಬರೋದಾದರೆ, ಅಂದರೆ ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ ಅವರ ಮದುವೆ ಈಗ ಏನು ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ಇದು ಉದಯ್ಪುರ್ನಲ್ಲಿ ಒಂದು 25 ಕಿಲೋಮೀಟ್ರದಲ್ಲಿ ಇರುವಂತಹ ITC ಮೊಮೆಂಟೋಸ್ನಲ್ಲಿ ಇವ್ರ ಮದುವೆ ನಡೀತಿದೆ. ಇನ್ನು ಇವರ ಮದುವೆಗೆ ಅಷ್ಟು ಕೋಟಿ ಇಷ್ಟು ಕೋಟಿ ಇದೆಲ್ಲದಕ್ಕೂ ನಾನು ನಿಮ್ಗೆ ಈಗಾಗಲೇ ಕ್ಲಾರಿಟಿ ಕೊಟ್ಟಿದ್ದೀನಿ. ಸೊ 26ನೇ ತಾರೀಕು ಇವರು ಮದುವೆ ಆಗ್ತಾ ಇದ್ದಾರೆ. ಆದರೆ ಮಾರ್ಚ್ 4ನೇ ತಾರೀಕು ಹೈದರಾಬಾದ್ನಲ್ಲಿ ತಾಜ್ ಕೃಷ್ಣ ಅನ್ನೋ ಹೋಟೆಲ್ನಲ್ಲಿ ಇವರು ರಿಸೆಪ್ಷನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ ಕೂಡ ಈಗಾಗಲೇ ಮಾಹಿತಿ ಲಭ್ಯ ಆಗಿದೆ. ಇನ್ನು ಇವ್ರ ಮದುವೆಗೆ ಅಂದರೆ ಉದಯ್ಪುರ್ನಲ್ಲಿ ನಡೀತಿರುವಂತಹ ಮದುವೆಗೆ ಕೆಲವೊಂದಷ್ಟು ಪೊಲಿಟಿಷಿಯನ್ಸ್ ಹಾಗೆ ಫಿಲ್ಮ್ ಡೈರೆಕ್ಟರ್ಸ್ ಹಾಗೆ ಕೆಲವರು ನಟರು ಬರ್ತಾ ಇದ್ದಾರೆ ಅಂತಷ್ಟೇ ಮಾಹಿತಿ ಇದೆ. ತುಂಬ ಜನಕ್ಕೆ ಇವರು ಇನ್ವಿಟೇಷನ್ನ ಕೊಟ್ಟಿಲ್ಲ. ಅದ್ರ ಬದಲಾಗಿ ಮಾರ್ಚ್ 4ನೇ ತಾರೀಕು ನಡೀತಿರುವಂತಹ ರಿಸೆಪ್ಷನ್ಗೆ ಒಂದಷ್ಟು ಸೆಲೆಬ್ರಿಟಿ ಗೆಸ್ಟ್ಗಳನ್ನು ಕರೆದಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಇನ್ನು ಉದಯ್ಪುರ್ನಲ್ಲಿ ನಡೀತಿರುವಂತಹ ಮದುವೆಗೆ ಈಗಾಗಲೇ ಸಾಕಷ್ಟು ಜನರು ನಟರು ಕೂಡ ಹೇಳಿದ್ದಾರೆ ನಮ್ಗೆ ಯಾವುದೇ ರೀತಿಯಾದಂತಹ ಇನ್ವಿಟೇಷನ್ಗಳು ಬಂದಿಲ್ಲ ಅಂತ ಹೇಳಿ. ಸೊ ಮೋಸ್ಟ್ಲಿ ಮಾರ್ಚ್ 4ನೇ ತಾರೀಕು ನಡೀತಿರುವಂತಹ ರಿಸೆಪ್ಷನ್ ತಾಜ್ ಕೃಷ್ಣದಲ್ಲಿ ಏನು ಹೈದರಾಬಾದ್ನಲ್ಲಿ ನಡೀತಿದೆ ಅಲ್ಲಿಗೆ ಒಂದಷ್ಟು ಸೆಲೆಬ್ರಿಟೀಸ್ಗಳನ್ನ ಇನ್ವೈಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ.
ಇನ್ನು ಇವರು ಕೊಟ್ಟಂತಹ ಒಂದು ವೆಡ್ಡಿಂಗ್ ಗಿಫ್ಟ್ ಅಂತ ಏನಿರುತ್ತೆ, ಅಂದರೆ ಇನ್ವಿಟೇಷನ್ ಏನಿದೆ, ಅದರಲ್ಲಿ ವಿಜಯ್ ದೇವರಕೊಂಡ ಅವರ ರೌಡೀಸ್ ಬ್ರ್ಯಾಂಡ್, ಅಂದರೆ ಅವ್ರದ್ದು ಬ್ರ್ಯಾಂಡ್ ಏನಿದೆ ಕ್ಲಾತ್ ಬ್ರ್ಯಾಂಡಿಂಗು, ಅದರದ್ದು ಒಂದು ಟೀ ಶರ್ಟ್, ಹಾಗೆ ರಶ್ಮಿಕಾ ಮಂದಣ್ಣ ಅವರ ನ್ಯಾಷನಲ್ ಕ್ರಶ್ ಡಿಯರ್ ಡೈರಿ ಪರ್ಫ್ಯೂಮನ್ನು ಕೂಡ ಇಟ್ಟಿದ್ದಾರೆ, ಹಾಗೆ ಡ್ರೈ ಫ್ರೂಟ್ಸನ್ನು ಕೂಡ ಇಟ್ಟಿದ್ದಾರೆ. ಅದ್ರ ಜೊತೆಗೆ ಒಂದು ಸಣ್ಣ ನೋಟನ್ನು ಕೂಡ ಇಟ್ಟು ಒಂದು ಗಿಫ್ಟ್ ಮಾಡಿ ಅವರ ಗೆಸ್ಟ್ಗಳಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಕೂಡ ಮಾಹಿತಿ ಬರ್ತದೆ. ಇನ್ನು ಅವರು ಯಾವ ಸಂಪ್ರದಾಯದಲ್ಲಿ ಆಗ್ತಾರೆ ಮದುವೆನ ಅಂತ ಹೇಳಿ ಅಷ್ಟು ಮಾಹಿತಿ ಏನು ಬಂದಿಲ್ಲ, ಬಟ್ ಸೌತ್ ಇಂಡಿಯನ್ ಸ್ಟೈಲ್ನಲ್ಲಿ ಇರುತ್ತೆ ಅಂತ ಕೂಡ ಹೇಳಲಾಗ್ತಿದೆ. ನನ್ನ ಗೆಸ್ ಮೋಸ್ಟ್ಲಿ ಕೂರ್ಗಿ ಸ್ಟೈಲ್ನಲ್ಲಿ ಇವರು ಮದುವೆ ಇರ್ಬೋದು ಅಂತ ಹೇಳಿ. ಇನ್ನು ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ ಅವರ ಮದುವೆ 26ನೇ ತಾರೀಕು ನಡೀತಾ ಇದ್ದು ತುಂಬ ಪ್ರೈವೇಟ್ ಆಗಿ ನಡೀತಾ ಇದೆ. ಸೊ ಯಾವುದೇ ರೀತಿಯಾದಂತಹ ವಿಡಿಯೋಗಳು ಹಾಗೂ ಫೋಟೋಗಳು ಲಭ್ಯ ಆಗೋದಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳಿ ಕೂಡ ಇಲ್ಲಿ ಗೊತ್ತಾಗ್ತಿದೆ. ಬಟ್ ಏನಾದರೂ ಒಂದು ಸ್ವಲ್ಪ ಫೋಟೋಗಳು ಸಿಕ್ಕಿದ್ರೂ ಕೂಡ ಸಿಗ್ಬೋದು. ಇನ್ನು ಇವರಿಬ್ಬರು ಮದುವೆ ಆದ ನಂತರ 1 ತಿಂಗಳ ಕಾಲ ರಜಾನ ಕೂಡ ತೊಗೊಂಡಿದ್ದಾರಂತೆ. ಹನಿಮೂನ್ಗೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಹಾಗೆ ಹೊಸ ದಾಂಪತ್ಯ ಜೀವನವನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ 1 ತಿಂಗಳುಗಳ ಕಾಲ ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ ಇಬ್ಬರು ಕೂಡ ರಜೆನ ತೊಗೊಂಡಿದ್ದಾರೆ. ಅಂದರೆ ಅವರು ವರ್ಕ್ನಿಂದ ಒಂದಷ್ಟು ದಿನಗಳ ಕಾಲ ದೂರ ಉಳ್ಕೋಬೇಕು ಅಂತ ಹೇಳಿ ಈಗಾಗಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸೊ ಮಾರ್ಚ್ 4ಕ್ಕೆ ರಿಸೆಪ್ಷನ್, 26 ಫೆಬ್ರವರಿಗೆ ಮದುವೆ ಆಗ್ತಿದ್ದಾರೆ ಈ ಲವಬಲ್ ಜೋಡಿ ವಿಜಯ್ ದೇವರಕೊಂಡ ಹಾಗೂ ರಶ್ಮಿಕಾ ಮಂದಣ್ಣ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ.